ರುದ್ರಿ, ಲೇ ರುದ್ರಿ, ಒಂತಟಕ್ಕೆ ಹೊರಗೆ ಬಾ ಲೇಪ. ಯವ್ವ ಯವ್ವ, ನಮ್ಮ ಮನೆಯಿಂದ ಈ ಮನೆ ತಲೆ ನಡ್ಕೊಂಬರಷ್ಟಿಗೆ ಸಾಕಾಗೋತಪ್ಪ ಯಪ್ಪ. ಯಾರದು? ಲೇ ನಾ ರಾಧವಲೇ. ನನ್ನ ಮಾತಂದ ಒದರಿದ್ರೂ ಕೇಳಿಸಲ್ಲ, ನಿನಗೆ ಗೊತ್ತಾಗಲ್ಲ ನೀ ಯಾರು ಬಂದಾರ ಯಾರಿಲ್ಲ ಅಂತಂದು. ನಾನ ರಾಧವ, ಬಾ ಒಂದು ಸ್ವಲ್ಪ ಮನೆಯಿಂದ ಹೊರಗಡೆ. ಅಯ್ಯ ರಾಧವ್ವ, ನಂಗೆ ಒಳಗಡೆ ಸರಿನ ತಂಗೆ ಕೇಳಲಿಲ್ಲ. ಅಯ್ಯವ್ವ, ಬರೀ ನಂಗೆ ಹೆಸರು ಹೊಡೆದಿದ್ದೆ ಒದ್ರಿದಷ್ಟು ಕೇಳಿಸ್ತು. ಅದಕ್ಕೆ ಯಾರ ಏನು ಅಂತಂದು ಕೇಳಿದೆ. ನೀನೇನಯ್ಯವ್ವ ಓಡಾಟ ಇಷ್ಟೊತ್ತು ನಮ್ಮ ಮನೆ ಕಡೆ ಬಂದುಬಿಟ್ಟಿದಿ? ಯವ್ವ, ಮನೆಯಾಗಿದ್ದಿದ್ದು ಬ್ಯಾಸ್ರ ಆದಂಗೆ ಆಯ್ತಾ, ಅದಕ್ಕೆ ನಿನ್ನ ತಲೆ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡಿ ಆಮೇಲೆ ಹೋದ್ರಾತಂತ ಬಂದೆ ನೋಡು. ಹೌದನ? ಚಾ ಏನಾರು ತರ್ಲೇನ? ನೀರು ಚಾ ಕುಡಿತೀನ? ಯವ್ವ, ನೀರು ಚಾ ಏನು ಬೇಡ, ಮನ್ಯಾಗ ಕುಡ್ದು ಸಾಕಾಗೈತಿ. ಕುತ್ಕೋ ಬಾ, ಒಂದು ಸ್ವಲ್ಪ ನಿನ್ನ ತಲೆ ಮಾತಾಡೋದೈತಿ. ಯಾಕೆ ರಾಧಿ, ನಿಮ್ಮ ಅತ್ತಿ ಇಲ್ಲನ ಮನ್ಯಾಗ? ನಿಮ್ಮ ಅತ್ತಿ ಇದ್ರೆ ನಮ್ಮ ಮನೆ ಕಡೆ ಬರಾಕ ಬಿಡಂಗಿಲ್ಲ ನೀನನ್ನು. ಅದೆಲ್ಲೋಗಂದಿ, ಮನ್ಯಾಗ ಐತಿ. ಅದೆಲ್ಲೋಕೈತಿ ದರಿದ್ರ. ನನಗೊಂಥರ ಬೆನ್ನತ್ತಿದ್ದು ಬೇತಾಳ ಆಗ್ಬಿಟ್ಟೈತದ. ಮನ್ಯಾಗ ಮಕ್ಕೊಂಡಾಳ, ಅದಕ್ಕೆ ಬಿದ್ಕೊಂಡ್ಲಂದ್ರೆ 2-3 ತಾಸು ಎದ್ದಾಳಂಗಿಲ್ಲಕಿ. ಅದಕ್ಕೆ ಅಷ್ಟತ್ತನ ಆರಾಮ ನಿಂತ ಅಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡೋದ್ರಾತಂತಂದು ಬಂದೆ ನೋಡು. ನಿಂದು ಕೆಲಸ ಎಲ್ಲ ಆಗೈತಾನೆ ನೀನೇ ಇಲ್ಲ? ಯವ್ವ, ನಂದು ಎಲ್ಲ ಕೆಲಸ ಮುಗ್ದೈತೆ ನೋಡು. ಇನ್ನೇನು ಇಲ್ಲೇ ಹೊರಗೆ ಬಂದು ಕುತ್ಕೊಳ ಅನ್ನಷ್ಟಿಗೆ ನೀನೇ ಬಂದಿ ನೋಡು. ಚಲೋ ಆತು. ರೊಟ್ಟಿ ತಿಂತೀಯನ? ರೊಟ್ಟಿ ಮಾಡೀನಿ ಬಿಸಿ ಬಿಸಿದೆ. ಯವ್ವ ತಾಯಿ, ರೊಟ್ಟಿ ಗಿಟ್ಟಿ ಏನು ಬೇಡ. ನನ್ನ ಜೀವನನ ದಗ 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 ಅಂತ ಹತ್ಕೊಂಡು ಹೊಂಟೈತಿಲ್ಲಿ ಈಕೀಗ ರೊಟ್ಟಿ ಅಂತ ರೊಟ್ಟಿ. ಏನಾತ ಅಂತದ್ದು? ಲೇ ರುದ್ರಿ, ಈಕಿ ಯಾರಕ್ಕಿ ನಮ್ಮ ಮನ್ಯಾಗ ಲಲಿತಾ ಓದಾಳಲ್ಲ, ಆಕಿದು ಮದ್ವೆ ನಿಶ್ಚಯ ಆಗ್ಬಿಟ್ಟೈತ್ಲಿ. ಇದು ಇನ್ನೊಂದು 15 ದಿನದಾಗ ಆಕಿ ಮದ್ವಿನ ಮಾಡಿಬಿಡ್ತಾರ. ಚಲೋ ಆತಲ್ಲ ಬಿಡು. ಹೆಂಗೋ ದರಿದ್ರ ಮನೆ ಬಿಟ್ಟು ಹೋಗುವಲ್ದು ನೋಡಂತ ಅಂತಿದ್ದಿ. ಮನೆ ಬಿಟ್ಟು ಹೊಕ್ಕಳಲ್ಲ ಇನ್ಮೇಲೆ ನೀನು ನಿನ್ನ ಮಕ್ಕಳು ನಿನ್ನ ಗಂಡ ನಿಮ್ಮತ್ತೆ ಅಷ್ಟೇ ಆರಾಮಾಗಿರ್ಬೋದಲ್ಲ. ಆಕೆ ಲಲಿತಾವನು ಮನೆಯಾಗಿಲ್ಲ ಅಂದ್ರೆ ನಿಮ್ಮತ್ತೆ ನಿಮ್ಮ ಮನ್ಯಾಗ ಒಂದು 4 ದಿನ, ಮೊಮ್ಮಗಳ ಮನ್ಯಾಗ ಒಂದು 4 ದಿನ ಹಂಗೆ ಅಡ್ಡಾಡ್ಕೊಂಡಿರ್ತಾಳಲ್ಲ ಬಿಡು. ಇನ್ಮೇಲಾರ ಆರಾಮಾಗಿರ್ಬೋದು. ಲೇ, ನಿನಗೇನಾರು ಬುದ್ಧಿ ಗಿದ್ದಿ ಐತೇನೆ ಏನಿಲ್ಲ. ಆಕೆ ಏನಾರು ಮದುವೆ ಆಗಿ ಹೋದ್ಲಂದ್ರೆ ನಮ್ಮ ಮನ್ಯಾಗ ಕೆಲಸ ಎಲ್ಲ ಯಾರು ಮಾಡ್ತಾರ? ಇಷ್ಟು ದಿನ ಎಲ್ಲ ಅಕ್ಕಿನ ಮಾಡ್ಕೊಂಬಂದಾಳ ಮನ್ಯಾಗ ಎಲ್ಲ ಕೆಲಸ. ನಾನೇನು ಮಾಡ್ತಿಲ್ಲ ಆಗಿದ್ದೆ ಗೊತ್ತನು? ಆಕೆ ಮದುವೆ ಆಗಿ ಹೋದ್ರೆ ನಿನಗೆ ಮನೆಯ ಕೆಲಸ ಮಾಡೋದು ಹತ್ತತೈತಿ ಅಂತ ನಿಂದು ಚಿಂತೆ. ಯವ್ವ, ಕೆಲಸದ ಆ ಕಡೆ ಹಾಳಾಗೋಗ್ಲಿ. ಈಗ ನಮ್ಮ ಮನ್ಯಾಗ ಆಕಿ ಬಸ್ಸಕ್ಕದಾಳಲ್ಲ ಲಲಿತಿ, ಆಕಿನ ಬ್ಲೌಜಿಂದ ಚಲೋನ ತಂದು ದುಡ್ಕೊಂಡು ಹಾಕುಂತಾಳೆ. ಈಗ ಮಸ್ತ್ ದಿನಕ್ಕೆ ಏನೂ ಇಲ್ಲ ಅಂದ್ರೂ ಒಂದೊಂದು ಸಲ ಅಂತೂ 700-800 ದುಡಿತಾಳೆ. ಏನಿಲ್ಲ ಅಂದ್ರೂ ಕೊನೆ ಪಕ್ಷ ಒಂದು 300 ರೂಪಾಯಿನಾರ ಬರ್ತಿರ್ತೈತೆ ಆಕಿಗೆ ಗೊತ್ತನು? ಅದರಿಂದ ನಮ್ಮ ಮನೆ ಇಂಥ ಚಲೋ ನಡ್ಕೋಂತ ಹೊಂಟೈತಿ. ಈಗ ಹೊಲ್ದಂದ ಯಾವಾಗಾರ ಬಂದ್ರೆ ಕಾಳು ಕಡಿ ಒಂದು ಇಟ್ಕೊಂಡು ಉಳಿದಿದ್ದ ರೊಕ್ಕ ಹಂಗೆ ಮಾಡ್ತೀವಪ್ಪ. ಈಗ ಅಕ್ಕಿನ ಮನೆ ಬಿಟ್ಟು ಹೋದ್ಲು, ಗಂಡನ ಮನೆಗೆ ಹೋದ್ಲಂದ್ರೆ ನಮ್ಮ ಮನ್ಯಾಗ ದುಡಿಯೋರು ಯಾರದಾರ? ನನ್ನ 2 ಮಕ್ಕಳು ಇನ್ನು ಶಾಲೆಗೆ ಹೋಗಾಕುಂತಾರ. ಈಕಿ ದುಡ್ದಂದ್ರೆ ರೊಕ್ಕ ನಾವು ಒಂದು ಸ್ವಲ್ಪ ಮನೆಗೆ ಹಾಕಿ ಖರ್ಚು ಮಾಡಿ, ಮನೆ ಬಳಕೆಗೆಲ್ಲ ಖರ್ಚು ಮಾಡಿ ಉಳಿದಿದ್ದ ರೊಕ್ಕದಾಗ ನನ್ನ ಮಕ್ಕಳಿಗೆ ಇದು ಕಾಲೇಜಿಂದ ಬಟ್ಟೆ ಬುಕ್ಸು ಅವು ಇವು ಕೊಡಿಸ್ತಿದ್ದೆ. ಈಗೇನಾರ ಈಕಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ಲಂದ್ರೆ ನಮ್ಮ ಮನೆದ ಪರಿಸ್ಥಿತಿ ಹೇಳಿ ನೀನು. ಹೌದಲ್ಲ ಲೀರಾದಿ, ಇದೆಲ್ಲ ನಾವು ಯೋಚನೆನ ಮಾಡಲಿಲ್ಲ ನೋಡಿ ನೀನು. ಯವ್ವ, ನನ್ನ ತಲೆಯಾಗ ಏನಿತ್ತಂದ್ರೆ ಇನ್ನೊಂದು 7-8 ವರ್ಷ ಆಕೆ ಲಲಿತಾ ಒಂದು ಮದುವೆನ ಮಾಡೋದು ಬೇಡ ಅಂತಲೇ ಇತ್ತು. ನಮ್ಮ ಮನ್ಯಾಗ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿರ್ತಾಳ, ದುಡಿತಿರ್ತಾಳ. ಇನ್ನೊಂದು 7-8 ವರ್ಷನಷ್ಟಿಗೆ ನನ್ನ ಮಗ ಒಂದು ಚೆನ್ನ ತಂಗ ಶಾಲೆ ಕಲಿತು ಯಾವ್ದಾರ ಒಂದು ನೌಕರಿ ಗಿಕ್ರಿ ಮಾಡಂಗೆ ಹಾಕಿದ್ದ. ನನ್ನ ಮಗಳದು ಹಂಗೆ ಮದುವೆ ವಯಸ್ಸಿಗೆ ಬರ್ತಿದ್ಲು. ಆಕಿದ ಮದುವೆ ಮಾಡಿಕೊಟ್ಟು ಚಲೋ ಮನೆ ನೋಡಿ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟು ನನ್ನ ಮಗ ಒಂದು ಚಲೋ ನೌಕರಿಗೆ ಹತ್ತಿದ ಮೇಲೆ ಆಮೇಲೆ ಈಕಿ ಮದುವೆ ಕಡೆ ತಲೆ ಕೆಡ್ಸ್ಕೊಂಡ್ರಾತು. ಇಲ್ಲಾಂದ್ರೆ ಹಿಂಗೆ ನಮ್ಮ ಮನ್ಯಾಗ ಬಿದ್ದಿರ್ತಾಳ ಕೊನೆವರೆಗೂ ಅಂತ ನಾನು ಅಂದ್ಕೊಂಡಿದ್ದೆ. ಯವ್ವ, ಅದು ಯಾರು ತಲೆಯಾಗಿ ತುಂಬಿದ್ರನು ನೋಡ ನನ್ನ ಗಂಡಗೆ. ಇಲ್ಲದ ನಮ್ಮ ಮನ್ಯಾಗ ಲಲಿತಾ ಒಂದು ಮದುವೆ ವಿಚಾರ ತೆಗದೇ ಬಿಟ್ಟ ನೋಡ. ನನ್ನ ಗಂಡ ತೆಗೆಯೋದ ತಡ, ನಮ್ಮತ್ತೆ ಮಾಡಬಿಡೋಣ ಅಂತಂದು ಸಂಬಂಧನ ಹುಡುಕ ಬಿಟ್ರು ನೋಡ. ನಾನು ಈಕಿ ಸಂಬಂಧ ಹುಡುಕಷ್ಟಿಗೆ 1 ವರ್ಷ ದಾಡ್ತೈತಿ. ಅಲ್ಲಿ ತನಕ ಏನಾರ ಮಾಡಿದ್ರೆ ಆತು ಬಿಡು ಅಂತ ಅನ್ಕೊಳ್ಳೋ ಅಷ್ಟಿಗೆ ಆಕೆ ಅದಾಳಲ್ಲ ಮಂಜವ್ವ, ನಮ್ಮ ಅತ್ತಿದ ಸ್ನೇಹಿತಿ, ಆಕಿ ಬಡ ಬಡ ಬಂದು ನನ್ನ ಮೊಮ್ಮಗ ಅದಾನ, ನನ್ನ ಮೊಮ್ಮಗ ತೊಗೊಂಬಿಡ ಅಯ್ಯವ್ವ ನಿನ್ನ ಮೊಮ್ಮಗಳನ್ನಂತ ಬಡ 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 2 ದಿನದಾಗ ಮದುವೆ ನಿಶ್ಚಯನ ಆಗ್ಬಿಡ್ತು ನೋಡ. ಅಯ್ಯೋಯ್ಯ, ಹೌದಲ್ಲ. ಅಯ್ಯೋ, ಮತ್ತೆ ಈಗ ಹೆಂಗೆ ಮಾಡ್ತಿಲ್ಲ ನೀನು? ನಿಜ, ಆಕಿದೇನಾರ ಮದುವೆ ಆಗಿ ಹೋದ್ಲಂದ್ರೆ ನಿಮ್ಮತ್ತಿ ನಿನ್ನನ್ನು ರೂಪ್ಸಾಡ್ಬಿಡ್ತಾಳೆ ನೋಡು ಮನ್ಯಾಗ. ಹ್ಞೂನ್ಲೇ, ನನಗೂ ಅದಕ್ಕೆ ಚಿಂತೆ ತೈತಿ. ಲೇ, ಏನಾರ ಪ್ಲ್ಯಾನ್ ಇದ್ರೆ ಹೇಳಿ, ಈ ಮದುವೆ ಮಾತ್ರ ಆಗಬಾರ್ದು ನೋಡು. ಈ ಮದುವೆ ಮುರಿದು ಬಿತ್ತ ಅಂತ ತಿಳ್ಕೊ, ಮುಂದಕ್ಕೆ ಯಾವುದು ಸಂಬಂಧ ಹತ್ತಲಾರ್ದಂಗೆ ನಾನು ನೋಡ್ಕೋತೀನಿ. ಏನಾರ ಒಂದು ಪ್ಲ್ಯಾನ್ ಹೇಳಿ. ಒಟ್ಟಿನಲ್ಲಿ ಮದುವೆ ಆಗಬಾರ್ದು, ಮದುವೆ ಮುರಿದು ಬಿಡ್ಬೇಕು ನೋಡು. ಹಂಗೆ ಹೇಳಿ. ಏನು ಹೇಳ್ಬೇಕವ್ವ ಅಂಥದ್ದು? ಮದುವೆ ಮುರಿದು ಬೀಳೋ ಅಂಥದ್ದು
ಯವ್ವ ಹೇಳ ಯವ್ವ ತಾಯಿ, ನೀನೇನು ರಾಗ ಎಳಿತಿದ್ದಲ್ಲ ನನ್ನ ಸಂಕಟ ನನಗೆ. ಏ ತಡಿಬಾರ್ದ, ಅವನಿಗೆ ಗೊತ್ತಾಗ್ಬಿಡ್ತೈತನ. ಲೇ ಹೇಳಲಿ ಲಘುನ. ಒಂದು ಕೆಲಸ ಮಾಡು, ಹೆಂಗೆ ಯಾರೂ ಇಲ್ಲಲ್ಲ, ಹೆಂಗೆ ಆ ಹುಡುಗ ಅದಾನಲ್ಲ, ಆ ಹುಡುಗನ ಹೆಸರು ಏನೈತಲ್ಲ, ಚಂದ್ರು, ಅವರವ್ವ ಲಕ್ಷ್ಮ ಓದಾಳಲ್ಲ, ಆಕೆಗೆ ದುಡ್ಡಿನ ಆಸೆ ಭಾಳ ಐತಿ. ಆಕೆಗೆ ಹೆಂಗಾರ ಮಾಡಿ ಈ ಅಯ್ಯೋ ಲಕ್ಷ್ಮವ್ವ, ಈ ಮದ್ವೆ ಏನಾರ ಆತಂದ್ರೆ ನಿಂಗೆ ನೀವು ₹1 ವರದಕ್ಷಿಣೆ ಕೊಡಲ್ಲ ನಮ್ಮ ಮನ್ಯಾಗ. ಆ ಮನೆ ಮುಳ್ಕಲ್ ಮನೆ, ಆ ಮನೆ ಮೇಲೇನ ಒಂದು ₹10,00,000 ಸಾಲ ಐತಿ ಅಂತಂದು ಇದ್ದದ್ದು ಇಲ್ಲಾಗಿದ್ದು ಸುಳ್ಳು ಸೇರಿಸಿ ಹೇಳ್ಬಿಡು. ನೋಡು, ಮಾರನೇ ದಿನಾನ ಮದ್ವೆ ನಿಂದ್ರಿಸ್ಬಿಡ್ತಾಳೆ ಆಕೆ ಲಕ್ಷ್ಮವ್ವ. ಮೊದ್ಲ ಒಂಥರ ದುಡ್ಡಿನ ರಾಕ್ಷಸ ಇದ್ದಂಗೆ ಆಕಿ. ದುಡ್ಡು ಸಿಕ್ತಂದ್ರೆ ಎಂಥರನ್ನು ಬೇಕಾದ್ರೂ ಮಾತಾಡ್ತಾಳೆ, ದುಡ್ಡಿಲ್ಲ ಅಂದ್ರೆ ಮೂಸು ಕೂಡ ನೋಡಂಗಿಲ್ಲ ಆಕಿ ಅಂತ ಕೆದಾಳ. ಚಲೋ ಪ್ಲ್ಯಾನ್ ಮಾಡಿದ್ದೀನಿ ಒಳ್ಳೆ ನೀನು. ಹೌದು ನೋಡ್ಲೆ, ನಂಗೆ ಇದು ಒಂದು ಸ್ವಲ್ಪ ತಲೆಯಾಗ ಬರಲಿಲ್ಲ. ಹೌದು, ಆಕೆ ಲಕ್ಷ್ಮವ್ವ ಮೊದಲ ರೊಕ್ಕ 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 ಅಂತ ಸಾಯ್ತಾಳೆ. ಹೆಂಗಾರ ಮಾಡಿ ಈ ಮದ್ವೆ ಹಿಂಗೆ ಏನಾರ ಸಾಲ ಐತಿ ಆ ಮನೆ ಮೇಲೆ, ಆ ಮನೆ ನಿಮ್ಮ ಹೆಸರಿಗೆ ಹಚ್ಕೊಂಡ್ರೆ ಎಷ್ಟು ಬಿಟ್ರೆಷ್ಟು ಏನು ಪ್ರಯೋಜನನೇ ಇಲ್ಲ. ಆಕೆ ಲಲಿತಾವನ್ನ ಏನಾರ ನೀವು ಸೊಸಿ ಮಾಡ್ಕೊಂಡ್ರೆ ಅಂದ್ರೆ ಅವರಪ್ಪ ಅವರವ್ವ ಆಕೆ ಮೇಲೇನು ಸಾಲ ಮಾಡಿಟ್ಟಾರಲ್ಲ, ಆ ಸಾಲನ ನೀವ ತೀರಿಸ್ಬೇಕಾಕೈತಿ ನೋಡು ಅಂತಂದು ಒಂದು ಪಿನ್ನ ಚುಚ್ಚಿದೆ ಅಂದ್ರೆ ಅವರು ಈ ಮದ್ವೆ ಬೇಡ ಏನು ಬೇಡ ಅಂತ ಮದ್ವಿನ ನಿಲ್ಲಿಸ್ಬಿಡ್ತಾರೆ ನೋಡ್ಲೆ. ಇಷ್ಟು ಹೇಳ್ಬಿಡ್ಲೆ ರಾಧಿ ನೀನು ಆಕೆ ಹತ್ರ. ಆಕೆ ನಿಮ್ಮ ಮನೆ ಸಮೀಪನೂ ಸುಳಿಯಂಗಿಲ್ಲ. ಆಕೆ ಯಾರಕ್ಕೆ ಲಲಿತವನ್ನ ಆಕೆ ಮನೆ ಸೊಸಿ ಮಾಡ್ಕೊಳಕಂತೂ ಒಲ್ಲೆ ಅಂದ್ರೆ ಒಲ್ಲೆ ಅಂತ ಪಟ್ಟು ಹಿಡಿದು ಕುತ್ಕೊಂಡ್ಬಿಡ್ತಾಳೆ. ಅವಾಗ ಅವ್ರ ಮನೆಯಾಗ ಯಾರೂ ಮುಂದಕ್ಕೆ ಬರೋದೇ ಇಲ್ಲ. ಲಲಿತವನ್ನ ಮದ್ವೆ ನಿಂತು ಹೋಗ್ಬಿಡ್ತೈತಿ. ಒಂದು ಸಲ ಮದ್ವೆ ನಿಂತು ಹೋತಂತ ತಿಳ್ಕೊ, ಆಕೆನ ಮುಂದೆ ಯಾರೂ ಮದುವೆ ಆಗಕ್ಕೆ ಬರಂಗಿಲ್ಲ. ಹಂಗೇನಾರ ಬಂದ್ರಂದ್ರೆ ನಂಗೆ ಗೊತ್ತೈತಿ, ಅಯ್ಯೋ ಮುಂಚೆನೇ ಮದುವೆ ನಿಂತು ಹೋಗೈತಿ, ನೀವು ಎರಡನೇದವ್ರು ನೋಡ್ರಿ ಈಗ ಮತ್ತೆ ನೋಡಕ್ಕೆ ಬಂದಿರೋದು ಮದುವೆ ನಿಶ್ಚಯ ಆಗಿ ಇನ್ನೇನು ಮದುವೆ ಆಗಬೇಕು ಅಂತ ಅನ್ನಷ್ಟಿಗೆ ನಿಂತು ಹೋಗೈತಿ ನೋಡ್ರಿ ಅಂತ ಒಂದು ಸಣ್ಣ ಕಲ್ಲು ಹೋಗೋದು ಬಿಟ್ಟೆ ಅಂದ್ರೆ ನಮ್ಮ ಮನೆ ತಲೆ ಯಾರೂ ನೋಡಕ್ಕೆ ಬರಂಗಿಲ್ಲ ಆಕಿನ. ಅವಾಗ ಆಕೆ ಜೀವನ ಪೂರ್ತಿ ಮದುವೆ ಆಗ್ಲಾರ್ದಂಗೆ ನಮ್ಮ ಮನ್ಯಾಗ ಕೆಲಸ ಮಾಡ್ಕೋತ ನಾಯಿ ಬಿದ್ದಂಗೆ ಬಿದ್ದಿರ್ತಾಳೆ. ಇದು ಈ ರುದ್ರವನ್ ತಲಿ ಅಂದ್ರೆ ಗೊತ್ತಾತಿಲ್ಲ. ನೋಡು ಹೆಂಗೆ ಹೇಳಿದೆ ನನಗೆ ಪ್ಲ್ಯಾನ್. ಅದಕ್ಕಲ್ಲಿ ನನಗೇನಾರ ಗೊತ್ತಾಗಲಿಲ್ಲ, ತಲೆ ಓಡಲಿಲ್ಲ ಅಂದ್ರೆ ನಿಂತಾಲೆನ ಬಂದು ಎದಕ್ಕೆ ಕೇಳ್ತೀನಂದ್ರೆ ಇದೇ ಕಾರಣಕ್ಕೆ. ನಿಂತಾಲೆ ಬಂದ್ರೆ ಏನಾರ ಒಂದು ಚಲೋ ಇಂಥದ್ದು ಪ್ಲ್ಯಾನ್ ಹೇಳ್ತಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿಂತಾಲೆನ ಓಡಿ ಬಂದೆ ನಾನು. ಏನ್ರವ ಏನೋ ಜೋರ್ ಮಾತುಕತೆ ನಡೆದೈತಲ್ಲ ಇಬ್ರದು. ಅಮೀನವ್ವ, ನೀನು ಯಾವಾಗ ಬಂದು ಇಲ್ಲಿಗೆ? ಈಗ ಬಂದೆ ನೋಡ. ನಮ್ಮ ಮನೆಯಿಂದ ಈ ಕಡೆ ಹೊಂಟಿದ್ನ ಶೆಟ್ರ ಅಂಗಡಿಗೆ, ನೀವಿಬ್ರು ಕಂಡ್ರಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದೆ. ರಾಧವಕ್ಕ ನೀನೇನಕ್ಕ ಈ ಕಡೆ ಒಳಾಟ ಬಂದುಬಿಟ್ಟೆ? ಅದು ಅಮೀನವ್ವ, ಅದು ಮನ್ಯಾಗ ಕುಂತು ಬೇಸರಾಗಿತ್ತಾ, ಅದಕ್ಕೆ ರುದ್ರಿತೆ ಅಲ್ಲೇ ಒಂಚೂರು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ ಅಷ್ಟ. ಹೌದನ? ಏನು ಜೋರ್ ನಗಾಡ ಕುಂತಿದ್ರಲ್ಲ, ಏನು? ಅದು ಏನಿಲ್ಲ, ಹಂಗೆ ಮೊನ್ನೆ ನಮ್ಮ ಹೊಲಕ್ಕೆ ಹೋದಾಗ ಹೆಣ್ಮಕ್ಳು ಮಾತಾಡ್ಕೊಂತಿರ್ತೀವಲ್ಲ, ಹಂಗೆ ಏನೋ ಕಾಮಿಡಿದಂದು ನೆನಪಾತ, ಅದನ್ನು ಮಾತಾಡ್ಕೊಂಡು ನಗಾಡ ಕುಂತಿದ್ವಿ ನೋಡು. ಹೌದನ? ಏನೋ ಒಟ್ಟಿನಲ್ಲಿ ನೀವು ಜೋರ್ ನಗಾಡೋದು ಅತ್ತಾಗ ಇದಕ್ಕೆ ಬೀದಿಯಾಗೆಲ್ಲ ಕೆಲಸ ಕುಂತಿತ್ತ ರೋಡ್ನಾಗೆಲ್ಲ, ಅದಕ್ಕೆ ಇವ್ರು ಇಷ್ಟು ನಗಾಡ ಕುಂತಾರಲ್ಲ ಅಂತಂದು ಆ ಕಡೆ ಅಂಗಡಿಗೆ ಹೋದಾಕಿ ಈ ಕಡೆ ನಿಮ್ಮ ಕಡೆ ಬಂದೆ ನೋಡು. ಓ ಹೌದನ? ನಾವು ಮಾತಾಡೋದು ಕೇಳ್ಸ ಕುಂತಿತ್ತು, ನೀನು ನಗಾಡೋದಷ್ಟೇ ಕೇಳ್ಸ ಕುಂತಿತ್ತು ಅಮೀನವ್ವ. ನೀವು ಮಾತಾಡೋದೇನು ಕೇಳಿಸ್ತಿಲ್ಲ, ಇದು ಬಿಡು. ಜೋರ್ ನಗ ಕುಂತಿದ್ರಲ್ಲ ಅದಷ್ಟೇ ಕೇಳಿಸ್ತು. ಯಾಕ ಅಂಥದ್ದು ಏನು ಮಾತಾಡ್ಕೊಳ ಕುಂತಿದ್ರಿ ಇಬ್ರು? ಅಯ್ಯ ಮೀನವ್ವ, ಈಗ ಹೇಳಿಲ್ಲ ಈಕೆ ಹೊಲ್ದಂದೆ ಅದೇನೇನ ಕಾಮಿಡಿದ ಅದು ಇದು ಇರ್ತೈತಲ್ಲ ಅದು ಹೇಳಾಕೊಂತಿಲ್ಲ, ಅದಕ್ಕೆ ನಗಾಡಕೊಂತಿದ್ವಿ ಅಷ್ಟೆ. ಹೌದನ? ಅಂದಂಗ ಅಡಿಗೆ ಆತನಿ ಇಬ್ರದ್ದು ಮನ್ಯಾಗ? ಹೂನವ, ನಂದು ಅಡಿಗೆ ಕೆಲಸ ಎಲ್ಲ ಆತು ನೋಡು. ಭಾಳ ಏನೋ ತಿಕ್ಕವದವು, ಆಮೇಲೆ ತಿಕ್ಕಿದ್ರಾತು. ಹಂಗಾರೆ ರಾಧವ್ ಬಂದಲ್ಲ ಮಾತಾಡ್ಕೊಂತ ಕುಂತಿದ್ದೆ ನೋಡು. ನಿಂದು ಮನ್ಯಾಗ ಅಡಿಗೆ? ಮನ್ಯಾಗ ಅಡಿಗೆ ಮಾಡ್ಬೇಕು ನೋಡು, ಇನ್ನಾಗಿಲ್ಲ. ರಾಧವಕ್ಕಂತೂ ಚಿಂತೆನೇ ಇಲ್ಲ. ಪಾಪ ಲಲಿತವನ ಮುಂಜಾನಿಂದ ಸಂಜೆ ತನಕ ಎಲ್ಲ ಕೆಲಸ ಲಲಿತವನ ಮಾಡ್ತಾಳೆ. ರಾಧವಕ್ಕ ಆರಾಮದಾಳ ಈಗ. ಹೌದು ಬಿಡವ, ಆಕೆ ಒಬ್ಬಕ್ಕೆ ಮಾಡ್ತಾನ, ನಾನು ಆಕೆ ಕೈ ಜೋಡಿಸ್ತೀನಿ. ಹಂಗಾಗಿ ಮನ್ಯಾಗ ಕೆಲಸ ಲಘುನ ಮುಗಿತಾವ ನಮ್ಮವು. ಆಕೆ ಒಬ್ಬಕ್ಕೆ ಆದ್ರೆ ರಾತ್ರಿ ತನಕ ಆಕೆ ಏನು ಮಾಡ್ಕೋತ ಕುಂತ್ರು ನಮ್ಮ ಮನ್ಯಾಗ ಕೆಲಸ ಮುಗಿಯಂಗಿಲ್ಲ ನೋಡು. ನಾನು ಸ್ವಲ್ಪ ಕೈ ಜೋಡಿಸಿ ಬಡ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ. ಹೌದನ್ಬೇಕಾ? ಸರಿ ಬಿಡ್ಬೇಕ. ಏನೋ ತರ ಇರತ್ತಂತ ಅಂದಿದ್ದಿ, ಇನ್ನ ಇಲ್ಲೇ ನಿಂತ್ಕೊಂದಿಲ್ಲ, ಹೋಗಿ ತಂಬೋಗ. ಅಯ್ಯ ಹೊಕ್ಕಿನ್ ಬಿಡ್ಬೇಯವ್ವ, ನೀವಿಬ್ರು ಮಾತಾಡೋದನ್ನ ನಾನು ಯಾಕೆ ಕೇಳಿಸ್ಕೊಲಿ? ಮಾತಾಡ್ರಿ.
ನೀವಿಬ್ಬರು ಸೇರಿರಂದ್ರೆ ಯಾರ್ದಾರ ಮನೆ ಹಾಳಾಗಿ ಹೋಗೋದಂತೂ ನಿಜ. ರುದ್ರವ್ವ, ನಾನಿನ್ನು ಬರ್ತೀನಿ. ಮೊದಲು ನೀ ಹೇಳಿದ ಕೆಲಸನ ಮಾಡ್ತೀನಿ, ಆಮೇಲೆ ಬಂದು ನೀನೇನು ಭೇಟಿ ಹಾಕೀನಿ, ಸರಿನಾ? ಸರಿ. ಆದ್ರೆ ಆದಷ್ಟು ಹುಷಾರಾಗಿರು. ಯಾವುದೇ ಕಾರಣಕ್ಕೂ ಇದರಿಂದ ನಮ್ಮಿಬ್ರದ ಕೈವಾಡ ಐತೆ ನನ್ನ ಮಾತ್ರ ಗೊತ್ತಾಗಬಾರ್ದು ನೋಡು, ಏನು? ಸರಿ ತಗೋ. ಒಳಗೆ ಬಾ, ಒಂಚೂರು ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ತಿಂದೋಗಂತಿ ಅಂತ. ನಡಿಯವ್ವ ನಡಿ. ಆಕಿಗಂತೂ ನಮ್ಮ ಮನ್ಯಾಗ ಲಲಿತಿಗೆ ಅಡುಗೆ ಮಾಡಕ್ಕೆ ಬರಲ್ಲ, ಬಿಡಕ್ಕೆ ಬರಲ್ಲ. ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿರಲ್ಲ, ಹಂಗೆ ಮಾಡ್ತಾಳೆ. ನಡಿ, ನೀನು ಅಡುಗೆ ಚಲೋ ಮಾಡ್ತಿಲ್ಲ, 2 ರೊಟ್ಟಿ ತಿಂದು ಹೋಗ್ತೀನಿ ನಾನು. ಬಾ.